ಆವಾಗ ನೋಡಿ ಮನಸ್ಸು ಶುದ್ಧಿ ಆಗ್ತದೆ, ಮಗು ಆಗ್ತದೆ, ಗ್ರಹಣ ಶಕ್ತಿ ಹೆಚ್ಚಾಗ್ತದೆ. ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ಬುದ್ಧಿ ಹೆಚ್ಚಾದಷ್ಟು ನಾವು ದೊಡ್ಡವರಾಗ್ತೀವಿ. ನಿಮಗೂ ಗೊತ್ತಿರಾಗ ಅವ್ರ ಮನಸ್ಸೇ ಮಗುವಿನ ಮನಸ್ಸು ಥರ ಇದೆ. ಯಾರ ಮನಸ್ಸು ಮಗುವಿನ ರೀತಿ ಇದೆ. ಇವತ್ತು ಮಾಡರ್ನ್ ಸೈಕಾಲಜಿ ಕೂಡ ಹೇಳೋದೇನು, 7 ವರ್ಷದ ಮಗುವಿಗೆ 15 ಭಾಷೆ ಕಲಿಸ್ಬೋದು. ಯಾಕೆ? ಅದಕ್ಕೆ ಫ್ರೆಶ್ ಮೈಂಡ್ ಇದೆ. ಹೌದು. ನೀವು ದೊಡ್ಡವರಾಗ್ತಾ ಹೋದಾಗ ಬ್ರೈನ್ಗೆ, ಮೈಂಡ್ಗೆ, ಮನಸ್ಸಿಗೆ ಕಸ ತುಂಬಕ್ಕೆ ಶುರು ಮಾಡಿಬಿಡ್ತೀರಿ. ಬೇಡದನ್ನೆಲ್ಲ ತುಂಬ್ಕೊಂಡ್ಬಿಡ್ತೀರಿ. ದ್ವೇಷ, ಅಸೂಯೆ, ನಾನು ಮಾತ್ರ ಶ್ರೇಷ್ಠ ಅನ್ನೋ ಅಹಂಕಾರ ಎಲ್ಲ ತುಂಬ್ಕೊಂಡ್ಬಿಡ್ತೀರಿ. ಹಿಂಗೆ ತುಂಬ್ಕೊಂಡಾಗ ನಿಲ್ತೀರಿ, ನಿಂತ ನೀರಾಗ್ತೀರಿ, ನಿಂತ ನೀರಾಗಿ ಕೊಳಿಲಿಕ್ಕೆ ಶುರು ಆಗ್ತೀರಿ. ಆದರೆ ಮಗುವಿನಂತ ನೀವು ಮನಸ್ಸಿಟ್ಕೊಂಡಾಗ ಪ್ರತಿಯೊಬ್ಬರಲ್ಲೂ ನೀನು ಏನನ್ನೋ ಕುತೂಹಲ ಬರ್ತದೆ. ಮಗುವಿನಂಥ ಮನಸ್ಸಿಗೆ ಕುತೂಹಲ ಬರ್ತದೆ, ಎಲ್ಲವನ್ನೂ ತಿಳ್ಕೋಬೇಕು, ಎಲ್ಲವನ್ನೂ ಕಲಿಬೇಕು, ಎಲ್ಲರನ್ನು ಗೌರವಿಸಬೇಕು ಅಂತ ಬರ್ತದೆ. ಯಾರಿಗದಿದೆ ಅವರು ಓದಬೇಕಾದದ್ದಿಲ್ಲ, ಅವರೇ ಅದನ್ನೆಲ್ಲವನ್ನು ತನಗೇ ಗೊತ್ತಿಲ್ಲದೆ ಕಲಿತಾ, ಮಗುಗೆ ಹೇಗೆ ಗೊತ್ತಿಲ್ಲದೆ ಕಲಿತಾ ಹೋಗ್ತದೋ, ಮಗುವಿನಂಥ ಮನಸ್ಸು 70 ವರ್ಷ ಆದರೂ ಯಾರು ಆ ಮನಸ್ಸನ್ನ ಆ ರೀತಿ ಶುದ್ಧವಾಗಿ ಇಟ್ಕೊಳ್ತಾರೋ ಅವರು ಗ್ರಹಿಸ್ತಾ ಹೋಗ್ತಾರೆ, ತಿಳಿತಾ ಹೋಗ್ತಾರೆ. ಅದಷ್ಟೇ ಅಲ್ಲ, ದೈವತ್ವಕ್ಕೂ ಇರ್ತಾರೆ.